ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಟೀ ಪಾರ್ಟಿ ಶುರುವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಟೀ ಪಾರ್ಟಿ ಮೀಟಿಂಗ್ ಬಹಳ ಕುತೂಹಲ ಇದೆ. ಪೋರ್ಟ್ಫೋಲಿಯೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುವ ಸಾಧ್ಯತೆ ಇದೆ. ಪದಗ್ರಹಣಕ್ಕೂ ಮುನ್ನ ಸಂಭಾವ್ಯರಿಗೆ ಚಹಾಕೂಟವನ್ನು ಏರ್ಪಡಿಸಲಾಗಿದೆ. ಸಂಭಾವ್ಯ ಸಚಿವರ ಜೊತೆಯಲ್ಲಿ NDA ಮೈತ್ರಿಕೂಟದ ನಾಯಕರ ಜೊತೆಯಲ್ಲಿ ಈ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಈ ಚಹಾಕೂಟಕ್ಕೆ ಕುಮಾರಸ್ವಾಮಿಯವರಿಗೂ ಕೂಡ ಆಹ್ವಾನ ಇದೆ, ತೆರಳುತ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಕೂಡ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಕರೆ ಬಂದಿದೆ. ಎಲ್ಲರೂ ಕೂಡ ಹೋಗ್ತಾರೆ. ಯಾರೆಲ್ಲ ಈ ಕ್ಯಾಬಿನೆಟ್ನಲ್ಲಿ ಇರ್ತಾರಲ್ವಾ, ಕ್ಯಾಬಿನೆಟ್ನ ಯಾರೆಲ್ಲ ಇರಬೇಕು ಅಂತೇಳಿ ತೀರ್ಮಾನವನ್ನು ಮಾಡಲಾಗಿದೆ ಅಲ್ವಾ, ಅವರೆಲ್ಲರೂ ಕೂಡ ಇರ್ತಾರೆ. ಸಂಭಾವ್ಯ ಪಟ್ಟಿಯಲ್ಲಿರುವಂಥವ್ರು ಎಲ್ಲರೂ ಕೂಡ ಅಲ್ಲಿರ್ತಾರೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಆಗ್ಲಿಂದಲೂ ಕೂಡ ಕ್ಷಣ ಕ್ಷಣದ ಅಪ್ಡೇಟನ್ನು ದೆಹಲಿಯಿಂದಲೇ ನಿಂತು ಲೋಕಲ್ ಆ್ಯಂಡ್ ಮಾರ್ಗದಿಂದಲೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಲೈವ್ನಲ್ಲಿದ್ದಾರೆ. ರಂಜಿತ್, ಇಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು, ಜೊತೆಗೆ ಯಾರೆಲ್ಲ ಈಗ ಅಲ್ಲಿಗೆ ಆಗಮಿಸಿದ್ದಾರೆ ಮಾಹಿತಿ ಕೊಡ್ಬೋದಾ ರಂಜಿತ್? ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ಈಗ ನೀವೇ ಹೇಳ್ದಂಗೆ ಇದೊಂದು ಅಂತಿಮ ಹಂತದ ಚಟುವಟಿಕೆ. ಇದು ಈ ಚಟುವಟಿಕೆ ಆದ ನಂತರ ಈ ಲಿಸ್ಟನ್ನು ರಾಷ್ಟ್ರಪತಿ ಭವನಕ್ಕೆ ತಲುಪಿಸ್ತಾರೆ. ಆ ನಂತರ ರಾಷ್ಟ್ರಪತಿಗಳು ಇದನ್ನು ಕೂಲಂಕುಷವಾಗಿ ನೋಡಿ ಆ ನಂತರ ಪದಗ್ರಹಣದ ಕಾರ್ಯಕ್ರಮ ಸಂಜೆಗಿದೆ. ಇಷ್ಟೊತ್ತಿಗಾಗಲೇ ಪಟ್ಟಿ ಎಲ್ಲವೂ ಕೂಡ ಫೈನಲ್ ಆಗಿರುತ್ತೆ, ಕಾಲ್ ಕೂಡ ಹೋಗಿರುತ್ತೆ. ಸುಮಾರು 12 ಗಂಟೆ ಆಗ್ತಾ ಬಂತು. ಇಷ್ಟೊತ್ತಿಗಾಗಲೇ ಎಲ್ಲವೂ ಕೂಡ ಒಂದು ಹಂತಕ್ಕೆ ಅಂತಿಮವಾಗಿ ಮುಗಿದಿದೆ. ಇನ್ನೇನಿದ್ರೂ ಕೂಡ ಅವರು ತಾವು ಬಂದು ಪ್ರಮಾಣ ವಚನವನ್ನು ಸ್ವೀಕರಿಸೋದು ಮಾತ್ರ ಬಾಕಿ ಇದೆ. ನಾವು ಒಂದು ಲೀಸ್ಟನ್ನು ನೋಡೋಣ. ಈಗ ಮೋದಿ ಸಂಪುಟದಲ್ಲಿ ಯಾರ್ಯಾರು ಇದ್ದಾರೆ ಬಹುತೇಕ ಖಚಿತ ಆಗಿದೆ, ಇವ್ರಿಗೆ ಕಾಲ್ ಹೋಗಿದೆ ಅಂಥೇಳಿ ನೋಡಿದರೆ, ಮತ್ತು ಕಳೆದ ಬಾರಿ ಇದ್ದವರು ಈ ಬಾರಿಯೂ ಕೂಡ ಮುಂದುವರಿತಾರೆ. ಅದು ಯಾರು ಅಂತೇಳಿ ಗಮನಿಸ್ತಾ ಹೋದರೆ ನಾಗೇಂದ್ರ ಬಾಬು, ರಾಜನಾಥ್ ಸಿಂಗ್ ಆಬ್ವಿಯಸ್ಲಿ ರಕ್ಷಣಾ ಸಚಿವರಾಗಿದ್ದರು, ಅಮಿತ್ ಶಾ, ಹೋಮ್ ಮಿನಿಸ್ಟರ್ ನಿತಿನ್ ಗಡ್ಕರಿ, ಅನುರಾಗ್ ಠಾಕೂರ್, ರಾಧಾ ಮೋಹನ್ ದಾಸ್ ಅಗರ್ವಾಲ್, ಪಿಯೂಷ್ ಗೋಯಲ್ ಕೂಡ, ಹಾಗೆ VD ಶರ್ಮಾ, ಶಿವರಾಜ್ ಸಿಂಗ್ ಚೌಹಾಣ್, ಅನೂಪ್ ವಾಲ್ಮೀಕಿ, ಜಯಂತ್ ಚೌಧರಿ, ಜಿತಿನ್ ಪ್ರಸಾದ್, ದಿನೇಶ್ ಶರ್ಮಾ, ಪಂಕಜ್ ಚೌಧರಿ, ಅನುಪ್ರಿಯಾ ಪಟೇಲ್, ಬೋಲಾ ಸಿಂಗ್, SP ಸಿಂಗ್ ಬಘೇಲ್, ಅರುಣ್ ಸಾಗರ್, ಅನಿಲ್ ಬುಲೂನಿ, ಹಾಗೆ ಚಿರಾಗ್ ಪಾಸ್ವಾನ್, ರಾಮ್ವೀರ್ ಸಿಂಗ್ ಪಿದೂರಿ, ಕಮಲ್ಜಿತ್ ಸಿಂಗ್ ಸೆಹ್ರಾವತ್, ಮನೋಹರ್ ಲಾಲ್ ಖಟ್ಟರ್, ರಾಮ್ ಇಂದ್ರಜಿತ್ ಸಿಂಗ್, ವೈಜಯಂತ್ ಪಾಂಡಾ, ಅಪರಾಜಿತ್ ಸಾರಂಗಿ, ಶಂತನು ಠಾಕೂರ್, ಸುರೇಶ್ ಗೋಪಿ, ಇವರಿಗೆಲ್ಲರಿಗೂ ಕೂಡ ಕಾಲ್ ಹೋಗಿದೆ. ಇವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ತಮ್ಮ ಅಂಗಪಕ್ಷದ ಮೈತ್ರಿ ಸಂಸದರೇನಿದ್ದಾರೆ ಅವರಿಗೂ ಬಹುತೇಕರಿಗೆ ಕಾಲ್ ಹೋಗಿದೆ. ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾರೆ. ಅಂತಿಮ ಹಂತದ ಚಟುವಟಿಕೆ ನಡೀತಾ ಇದೆ. ಇನ್ನೇನಿದ್ರೂ ಕೂಡ ಸಚಿವ ಯಾವ ಖಾತೆ ಕೊಡ್ತಾರೆ ಅವರಿಗೆ ಅನ್ನೋದ್ರ ಬಗ್ಗೆಯೂ ಕೂಡ, ಇನ್ನು MIS ಎಷ್ಟು ಕೊಡ್ತಾರೆ, ಹಾಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಯಾರಿಗೆ ಯಾವ ಖಾತೆ ಕೊಡ್ತಾರೆ, ಇದು ಆಗಬೇಕಾಗಿರುವಂಥದ್ದು. ಸದ್ಯಕ್ಕೆ ಎಲ್ಲವೂ ಕೂಡ ಮುಗಿದಂಗೆ ಕಂಡು ಬರ್ತಾ ಇದೆ. ಒಂದು ವಿಶೇಷತೆ ಅಂತ ಹೇಳಿದರೆ, ಈ ಬಾರಿ ಸಂಪೂರ್ಣವಾದಂಥ ಬಹುಮತ BJPಗೆ ಬರದೇ ಇದ್ರೂ ಕೂಡ BJPಯ ಸ್ಟ್ರಾಟರ್ಜಿ ಹೆಂಗಿದೆ ಅಂತ ಹೇಳಿದರೆ, ಒಂದೊಂದು ಖಾತೆಯನ್ನು ಕೊಡುವಾಗಲೂ ಕೂಡ ಯಾವ ರಾಜ್ಯಕ್ಕೆ ಯಾವ ಖಾತೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಎಲ್ಲಿ ಯಾವ ಖಾತೆ ಕೊಟ್ಟರೆ ನಮಗೆ ಪಾಸಿಟಿವ್